ಇದು ಜಿಲ್ಲಾ ಮಟ್ಟದಲ್ಲಿ ನಡೆಯುವಂತಹ ಒಂದು ಪ್ರಮುಖವಾದಂತಹ ಸ್ಪರ್ಧೆ ಆಗಿರುತ್ತೆ. ಈ ಸ್ಪರ್ಧೆ ಉದ್ದೇಶ ಏನಪ್ಪಾ ಅಂತಂದ್ರೆ 18ರಿಂದ 25 ವರ್ಷದ ಯುವಕರು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವಂತದ್ದು. ಕಾಲೇಜು ವಿದ್ಯಾರ್ಥಿಗಳಲ್ಲಿ ಒಂದು ವೈಚಾರಿಕ ಮನೋಭಾವನೆ ಬರಬೇಕು, ಇತಿಹಾಸ ಪ್ರಜ್ಞೆ ಬರಬೇಕು ಅಂತ ಹೇಳಿ ಒಂದು ವಿಚಾರವನ್ನು ಇಟ್ಕೊಂಡು ಯಾವ ರೀತಿ ವಿಧಾನಸಭೆ ಮತ್ತು ಸಂಸತ್ನಲ್ಲಿ ಕಾರ್ಯಕಲಾಪಗಳು ನಡೀತೋ ಅದೇ ರೀತಿ ವಿದ್ಯಾರ್ಥಿಗಳಲ್ಲಿ ಒಂದು ಆ ಸ್ಪರ್ಧೆಯನ್ನ ತರುವ ಸಲುವಾಗಿ, ವಿಚಾರಗಳನ್ನ ಹೊರಹಾಕುವ ಸಲುವಾಗಿ ವೇದಿಕೆಯನ್ನ ಕಲ್ಪಿಸಿಕೊಡುವಂತ ಕಾರ್ಯಕ್ರಮವೇ ಈ ಒಂದು ವಿಕಸಿತ್ ಭಾರತ್ ಯುವ ಸಂಸತ್ ಕಾರ್ಯಕ್ರಮ ಅಂತೀವಿ. ಇದನ್ನ ಜಿಲ್ಲಾ ಮಟ್ಟದಲ್ಲಿ ನಡೆಸ್ಕೊಡ್ಲಿಕ್ಕೆ ನಮ್ಗೆ ಅವಕಾಶ ಸಿಕ್ಕಿರುವಂತದ್ದು ನಮ್ಗೆ ಒಂಥರ ಬಹಳ ಖುಷಿಯಾದಂತ ಒಂದು ಶ್ಲಾಘನೀಯ ವಿಚಾರ ಅಂತ ಹೇಳ್ಬೋದು. ಈ ಕಾರ್ಯಕ್ರಮವನ್ನ ನಾವು ಈ ಬಾರಿ ಆಯೋಜಿಸ್ತೀವಿ, ಮತ್ತೆ ಅದನ್ನ ಜವಾಬ್ದಾರಿ ತಗೊಂಡಿದ್ದೀವಿ. ಜಿಲ್ಲಾ ಮಟ್ಟದಲ್ಲಿ ನಡೀತಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸರಿಸುಮಾರು 10ರಿಂದ 12 ಕಾಲೇಜಿನ ವಿದ್ಯಾರ್ಥಿಗಳು, ಪದವಿ ವಿದ್ಯಾರ್ಥಿಗಳು ಒಂದು ವಿಚಾರಕ್ಕೆ ತಯಾರಾಗಿ ಬರ್ತಿದ್ದಾರೆ. ಏನಪ್ಪಾ ಅಂತಂದ್ರೆ ತುರ್ತು ಪರಿಸ್ಥಿತಿಗೆ 50 ವರ್ಷಗಳು, ಭಾರತದ ಪ್ರಜಾಪ್ರಭುತ್ವದ ಪಾಠಗಳೆಂಬ ವಿಚಾರದ ಬಗ್ಗೆ ಪರ ಮತ್ತು ವಿರೋಧವಾಗಿ ವಿದ್ಯಾರ್ಥಿಗಳು ಮಾತನಾಡ್ತಾರೆ. ಜಿಲ್ಲಾ ಮಟ್ಟದಲ್ಲಿ ಈ ನಡೆಯುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಯುವಜನ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು, ನಮ್ಮ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದಂತಹ ರಾಹುಲ್ ರಾಜ ಅರಸರ್ ಅವರು ಮತ್ತು ಕಾರ್ಯದರ್ಶಿಗಳಾದಂತಹ ಆರ್ ಆದರ್ಶ ಕುಮಾರ್ ಸರ್ ಅವರು, ಖಜಾಂಚಿಗಳಾದಂತಹ BS ಹೆಂಗಟಮ್ಮನವರು ಮತ್ತು ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಅವರೊಂದಿಗೆ 4 ಜನ ಪ್ರಮುಖ ತೀರ್ಪುಗಾರರು ನಾವು ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ಈ ಕಾರ್ಯಕ್ರಮದಲ್ಲಿ ಸರಿಸುಮಾರು 50ರಿಂದ 60 ಸ್ಪರ್ಧಿಗಳು ಬರ್ತಾರೆ ಅನ್ನೋ ಒಂದು ಭರವಸೆ ನಮಗಿದೆ. ಇಲ್ಲಿ ಪ್ರಥಮ ಮತ್ತು ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನ ಪಡೆದಂತ ಆಯ್ಕೆಯಾದಂತ ವಿದ್ಯಾರ್ಥಿಗಳನ್ನ ನಾವು ರಾಜ್ಯ ಮಟ್ಟಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ. ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾದಂತ 3 ವಿದ್ಯಾರ್ಥಿಗಳನ್ನ ನ್ಯಾಷನಲ್ ಲೆವೆಲ್ಗೆ ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂತಹ ಒಂದು ಸ್ಪರ್ಧೆಗೆ ಭಾಗವಹಿಸಿ, ಅದು ಯಾರಾದ್ರೂ ಬೇಕಾರಾಗ್ಬೋದು ನಮ್ಮ ಜಿಲ್ಲೆಯಿಂದ ಅಂತವ್ರನ್ನ ನಾವು ಪ್ರೋತ್ಸಾಹಿಸುವಂತ ಕಳಿಸುವಂತ ಒಂದು ಕಾರ್ಯವನ್ನ ಮಾಡ್ತಾ ಇದೀವಿ.